ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ತಮ್ಮ ಡೈರೆಕ್ಟೋರಿಯಲ್ ಡೆಬ್ಯೂಗೆ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತೆ ರಾಜ್ ಬಿ ಶೆಟ್ಟಿ ಅವ್ರನ್ನ ಸ್ಕ್ರೀನ್ ಮೇಲೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವರೆಲ್ಲರಿಗೂ ಈ ಪಿಕ್ಚರ್ನ ಐಡಿಯಾ ಇಷ್ಟ ಆಗಿದೆ ಅಂತಾನೆ. ಆ್ಯಂಡ್ ನಿಜವಾಗ್ಲೂ ಐಡಿಯಾ ಚೆನ್ನಾಗೇ ಇದೆ. ಆ್ಯಂಡ್ ಪಿಕ್ಚರು ಅಷ್ಟೇ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಕೆಲವು ಸೀನ್ಸು ಡೈಲಾಗ್ಸು ಒಳ್ಳೆ ಮಜಾ ಕೊಡುತ್ತೆ. ಬಟ್ ಪಿಕ್ಚರ್ ಪೂರ್ತಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇಂಟರ್ವಲ್ ಪೋರ್ಷನಲ್ಲಿ ಶಿವಣ್ಣಗೆ ಸಖತ್ತಾಗಿ ಬಿಲ್ಡಪ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಪಿಕ್ಚರ್ ಪೂರ್ತಿ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಎಷ್ಟೊಂದು ಕಡೆ ಇದೇನು ಲಾಜಿಕ್ ಇಲ್ಲದೆ ಏನೇನೋ ನಡೀತಿದೆ ಅಂತ ಅನಿಸುತ್ತೆ. ಆದರೆ ಅದಕ್ಕೆಲ್ಲ ಕ್ಲೈಮ್ಯಾಕ್ಸಲ್ಲಿ ಲಾಜಿಕಲ್ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರು ಕೂಡ ಅವರ ಪಾತ್ರಕ್ಕೆ ಏನೆಲ್ಲ ಬೇಕೋ ಅದನ್ನು ಕೊಟ್ಟಿದ್ದಾರೆ. ವಿಜುವಲ್ಸ್ ಮತ್ತು ಮ್ಯೂಸಿಕ್ಕು ಡೀಸೆಂಟ್ ಆಗಿದೆ. ಅಲ್ಲಲ್ಲಿ ಬರೋ ಸ್ಟಾರ್ ರೆಫರೆನ್ಸಸ್ಸು, ಥ್ರೋ ಬ್ಯಾಕ್ಸು, ರೆಟ್ರೋ ಹಾಡುಗಳು ವರ್ಕ್ ಆಗುತ್ತೆ. ಬಟ್ ಒಂದು ಪಾಯಿಂಟ್ ಆದಮೇಲೆ ಎಲ್ಲ ಓವರ್ ಆಯಿತು ಅಂತ ಅನಿಸುತ್ತೆ. ಇನ್ನು ಪಿಕ್ಚರ್ ಪೂರ್ತಿ VFX ಇದೆ. ಅದು ಕೆಲವು ಕಡೆ ಚೆನ್ನಾಗಿದೆ, ಕೆಲವು ಕಡೆ ಓಕೆ ಅನ್ಬೋದು. ಆದರೆ ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿರೋ VFXನ ನೋಡೋಕ್ಕಾಗಲ್ಲ. ಮಾರಲ್ ಆಫ್ ದ ಸ್ಟೋರಿನ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸರು 45 ಸೆಕೆಂಡ್ಸಲ್ಲೇ ಹೇಳಿ ಮುಗಿಸ್ಬಿಟ್ಟಿದ್ರು. ಅರ್ಜುನ್ ಜನ್ಯ ಅವರು ಮತ್ತೆ ಡೈರೆಕ್ಷನ್ ಮಾಡೋ ಪ್ಲಾನಲ್ಲಿದ್ದರೆ ಸ್ವಲ್ಪ ಒಳ್ಳೆ ರೈಟರ್ಸ್ ಜೊತೆ ಕೊಲಾಬ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಪಿಕ್ಚರ್ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಇದು ಒಂದು ರೇಂಜಲ್ಲಿ ಡಿಸಪಾಯಿಂಟ್ಮೆಂಟೇ.